ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕರೆಯೋದೇನೋ ಕರೆದ್ಬಿಟ್ಟೆ. ಇವಾಗ ಅವ್ರ ಹತ್ರ ಹೇಗ್ ಮಾತಾಡ್ಲಿ? ಅಯ್ಯೋ, ಇದೇನಿದು? ಬಾ ಅಂತ ಕರೆದು ನನ್ನ ಕಡೆ ತಿರುಗು ನೋಡ್ತಿಲ್ಲ. ಈ ನನ್ನ ಮಗ ಸುಳ್ಳು ಹೇಳೋದ್ನೋ ಏನೋ ಒಂದು ತಿಳಿತಾ ಇಲ್ವೇ? ಇಲ್ಲಿಗೆ ಬರಕ್ಕೆ ಹೇಳಿದ್ರಂತ. ಉತ್ತರ ಬೇಡ್ವಾ? ಅದಕ್ಕೆ ಕಾಯ್ತೇವನಿ. ಎಲ್ಲಿ ಪ್ರಶ್ನೆ ಕೇಳಿದ್ರು ಅದೇ ಜಾಗಕ್ಕೆ ರಾತ್ರಿ 8 ಗಂಟೆಗೆ ಬನ್ನಿ, ಉತ್ತರ ಕೊಡ್ತೀನಿ. ಯಾಕೆ ಈಗ ಹೇಳಕ್ಕಿಲ್ವೇ? ಅಲ್ಲಿಗೆ ಬನ್ನಿ ಅಂತ ಹೇಳಿದ್ನಲ್ಲ. ಟಿಪ್ಸ್ಗಳಲ್ಲ ತಾನೆ? ಇಲ್ಲ, ರಾತ್ರಿ ಸಿಕ್ಕೇ ಸಿಗ್ತೀನಿ. ಅಲ್ಲ, ಬರೀ ಸಿಗ್ತೀರಾ ಇಲ್ಲ ಉತ್ತರನ ಕೊಡ್ತೀರಾ? ಅಲ್ಲಿಗೆ ಬನ್ನಿ, ನಿಮ್ಗೆ ಗೊತ್ತಾಗತ್ತೆ. ಅಣ್ಣ ಎಲ್ಲ ಓಕೆನಾ? ಅಣ್ಣ ಮರಿ ಹೊಡೆದು ಊರ್ ಜಾತ್ರೆ ಮಾಡೋದಲ್ವಾ? ಅಲ್ಲೇ 8 ಗಂಟೆಗೆ ಬನ್ನಿ ಉತ್ತರ ಕೊಡ್ತೀನಿ ಅಂತ ಹೇಳೋರ. ಇನ್ನು 8 ಗಂಟೆವರೆಗೆ ಕಾಯ್ಬೇಕಾ? ಪ್ರೀತಿ ಅಂದ್ರೇನೆ ಹಾಗೆ ಮರೆ, ಕಾಯ್ತಾ ಇರ್ಬೇಕು, ಕಾಯಿಸ್ಬೇಕು. ಅದ್ರ ಬಗ್ಗೆ ಹಾಡೆ ಬರ್ದಿಲ್ವಾ? ಕಾಯಿಸುವ ಹುಡುಗಿಯರ ಯಾರು ಪ್ರೀತಿಸಬಾರದು, ಪ್ರೀತಿಸಬೇಕು, ಪ್ರೀತಿಸಬೇಕು. ಈ ದಿವಸನೇ ಕಾದಿದ್ದೀವಂತೆ. ಇನ್ 8 ಗಂಟೆ ಕಾಯಕ್ಕಿಲ್ವಲ್ಲ? ಕಾಯಿ ಮಾಡ್ಬಿಡ್ಲಾ? ಆ ಹುಡುಗಿ ರಾತ್ರಿ ಉತ್ತರ ಕೊಡ್ತೀನಿ ಅಂತ ಹೇಳೋಳೆ. ಉತ್ತರ ಒಪ್ಗೆನೆ ಆಗಿರ್ತದೆ. ಒಂದ್ ವೇಳೆ ಆ ಹುಡುಗಿ ಹಂಗೆ ಹೇಳ್ಬಿಟ್ರೆ ಏನ್ ಮಾಡ್ಲಿ? ಗಟ್ಟೆ ತಪ್ಕೊಬಿಡ್ಲಾ? ಲೈ, ಅಕಸ್ಮಾತ್ ಒಪ್ಕೊಂಡಿಲ್ಲ, ಇನ್ಮ್ಯಾಗ ಹಿಂಗೆಲ್ಲ ಮಾಡಬೇಡಿ, ನನ್ನಿಂದ ಬರ್ಬೇಡಿ ಅಂತೆಲ್ಲ ಹೇಳ್ಬಿಟ್ರೆ? ಲೈ, ಒಪ್ಪಿಗೆ ಇಲ್ಲ ಅಂತಂದಿದ್ರೆ ಗ್ರಾಮ ದೇವತೆ ಮುಂದೆನೇ ಹೇಳ್ತಿದ್ರು. ಅದು ಬಿಟ್ಬಿಟ್ಟು ರಾತ್ರಿ 8 ಗಂಟೆಗೆ ಯಾಕೆ ಬಾ ಅಂತ ಹೇಳ್ತಿದ್ರು? ಒಪ್ಕೊಂಡೇ ಒಪ್ಕೋತಾರೆ. ಲೈ ಕಂಟಿ, ಏನ್ಲ ಆಗದೆ ನಿಂಗೆ? ಅಲ್ಲ, ಈ ಹುಡುಗಿರ್ ಮನ್ಸು ಮೀನಿನ ಹೆಜ್ಜೆಲ್ಲ ಕಂಡಿಡಕ್ಕೆ ಹಾಕಿಲ್ಲಕಲ್ಲ. ರಾತ್ರಿವರೆಗೋಕಾದ್ರೆ ಏನ್ ಈಸೆ ಅಂತ ಗೊತ್ತಾಯ್ತದೆ. ಅಲ್ಲಿ ಗಂಟ ಉಸಿ ಅಮ್ಮುಕೊಂಡಿರು. ಏನ್ ಮಾವ ಒಬ್ಬೊಬ್ನೇ ಮಾತಾಡ್ಕೋತಿದ್ಯಾ? ಅದು ಹುಲಿ ಮುಂಗ್ಸಿಗೆ ಫೋನ್ ಮಾಡಿದ್ದೆ, ಅವ್ರು ತೆಗಿತಿದ್ದಿಲ್ಲ, ಅದಕ್ಕೆ ಗೊಣಕತ್ತ ಇದಾರದ. ಹೌದು, ನಿನ್ ಪ್ರೀತಿ ವಿಷಯ ಎಲ್ಲಿವರೆಗೂ ಬಂತು ಮಾವ? ಅದು ಅದು ಏನಾಯ್ತು ಹೇಳು ಮಾವ. ನಂಗೆ ಇವಾಗ ಒಂಥರ ಆಯ್ತಿದಾರ. ಅದ ಮಾವ ಆಡ್ತಿರೋ ನೋಡ್ತಾ ಇದ್ರೆ ಅವಳು ಓಕೆ ಹೇಳಿರೋ ತರ ಇದೆ. ಮಾವ, ಆ ಹುಡುಗಿ ಏನಾದ್ರೂ ಒಪ್ಕೊಂಡ್ಲಾ? ಇನ್ನೂ ಇಲ್ಲ. ಇನ್ನೂ ಇಲ್ವಾ? ಮತ್ ಯಾಕೆ ಇಷ್ಟೊಂದು ಸಂಕೋಚ ಪಡ್ತಿದ್ಯಾ? ಅದನ್ನ ಹೇಳಕ್ಕೆ ಇವತ್ತು ರಾತ್ರಿ 8 ಗಂಟೆಗೆ ಬರಕ್ಕೆ ಹೇಳೋರೆ. ಹೌದಾ? ಆ ಹುಡುಗಿಗೆ ಈಗೆಲ್ಲ ಹೇಳೋಷ್ಟು ಧೈರ್ಯ ಇದೆಯಾ? ರದಾ, ನಾವ್ ಅನ್ಕೊಂಡಂಗ ಹುಡುಗಿ ಏನ್ ಮೆತ್ತಗಿಲ್ಲ, ಸಾನೆ ಕಡಕ್ ಹುಡುಗಿ, ನೋಡಕ್ ಹಂಗ ಕಾಣಿಸ್ತಾಳ ಅಟ್ಟೆಯ. ಏಟೆ ಆದ್ರೂ ಆ ಹುಡುಗಿ ತವರದು ನಮ್ಮ ಹೃದಯ ಅಲ್ವೇ? ಅದ್ ಸರಿ ಮಾವ, ಈ ವಿಷಯ ಅತ್ತೆ ಹತ್ರ ಮಾತಾಡ್ದ್ಯಾ? ಅತ್ತೆ ಆ ಹುಡುಗಿನ ಒಪ್ಕೋತಾರ? ಯಾಕೆ ಒಪ್ಕೊಳಕಿಲ್ಲ? ಹಂಗಲ್ಲ ಮಾವ, ಆ ಹುಡುಗಿಗೆ ಬಂಗಾರತ್ತೆ ಮನೆ ಸೊಸೆ ಆಗೋ ಅರ್ಹತೆ ಇದೆಯೋ ಇಲ್ವೋ? ನಮ್ಮ ಹೃದಯ ಅವ್ರ ತಗ ಐತೆ ಅನ್ಮೇಕೆ
ಅರ್ಹತೆ ತಾನಾಗೆ ಬರ್ತದಿರದ. ಆದರೂ ಯಾವುದಕ್ಕೊಂದ್ಸತಿ ಅತ್ತೆ ಹತ್ರ ಮಾತಾಡ್ಬಿಡು ಮಾವ. ಇವತ್ತು ರಾತ್ರಿ ಅವ್ರು ಏನು ಉತ್ತರ ಕೊಡ್ತಾರೆ ಅಂತ ತಿಳಿತದಲ್ಲ, ಆಗ ಬಂದು ಅವವಂತ ಮಾತಾಡ್ತೀನಿ. ಹಬ್ಬ ನಾನು ಹೇಳಿದ್ರೆ ಬೇಡ ಅನ್ನಕ್ಕಿಲ್ಲ. ನಾಳೆಯಿಂದ ಎಲ್ಲ ಶುಭ ಕಾರ್ಯಗಳು ಶುರು ಆಯ್ತದೆ. ನಮ್ಮವರು ಮತ್ತೆ ನಮ್ಮ ಮನೆ ಸೇರ್ತಾರೆ. ಒಂದು ವೇಳೆ ಆ ಮೂದೇವಿ ಮಾವ ಓಕೆ ಅಂದ್ಬಿಟ್ರೆ ಮಾವನ ಅವಳನ್ನ ಹೇಗೆ ದೂರ ಮಾಡೋದು? ಅತ್ತೆ ನೋಡಿದ್ರೆ ನಾನು ಎಲ್ಲ ನೋಡ್ಕೋತೀನಿ ಅಂತಿದ್ದಾರೆ. ಏನು ಮಾಡ್ತಾರೋ ಏನೋ ಒಂದೂ ಗೊತ್ತಾಗ್ತಿಲ್ಲ. ಇರಿ ಒದ್ದೆ ಬಟ್ಟೆ ಮಾಡಿದ್ರೆ ಸರಿ ಹೋಗಿ. ಏನೂ ಆಗಿಲ್ಲ. ಗಂಟೆಗೆ ಬರ್ತೀನಿ ಅಂತೇಳಿ ಬರ್ದೆ ಹೋಗ್ಬಿಟ್ರೆ ಯಾವುದಕ್ಕೂ ಒಂದು ಗೀತ ಫೋನ್ ಮಾಡ್ಬಿಡಮ್ಮ. ಹೋ, ಸಾಹೇಬ್ರು ಕಾಲ್ ಮಾಡ್ತಿದ್ದಾರೆ. ಸಿಗ್ತೀನಿ ಅಂತ ಹೇಳಿದ್ರು ಏನು ಅವಸರ ಇವ್ರಿಗೆ? ಸುಮ್ಮನೆ ಕಾಲ್ ಮಾಡ್ತಿದ್ದಾರೆ. ಇದೇನಿದು ಫೋನ್ ತೆಗಿತಾರಲ್ಲ, ಬರ್ತಾರ ಇಲ್ಲ ಸುಮ್ಕೆನ ಹೇಳ್ಬಿಟ್ರ? ನಿಮ್ಮ ನಂಬರಿಂದ ಕಾಲ್ ಪಿಕ್ ಮಾಡಿಲ್ಲ ಅಂತ ಬೇರೆ ನಂಬರಿಂದ ಕಾಲ್ ಮಾಡ್ತಿದ್ದೀರಾ? ಮಾಡ್ತೀನಿ ರೀ. ಹಲೋ ಹಲೋ ಯಾಕೆ ಕಾಲ್ ಮಾಡ್ತಿದ್ದೀರಾ? ಒಂದ್ಸಲ ಕಾಲ್ ಪಿಕ್ ಮಾಡಿಲ್ಲ ಅಂದ್ರೆ ಏನೋ ಕೆಲಸ ಇದೆ ಅಂತ ಅರ್ಥ ಮಾಡ್ಕೋಬೇಕಲ್ವಾ? ಬರ್ತೀನಿ ಅಂತ ಹೇಳ್ದೆ ತಾನೆ? ಪದೇ ಪದೇನಾ? ಸಿಗ್ತೀನಿ ಅಂತ ಹೇಳ್ದೆ ತಾನೆ? ಆದ್ರೂ ಕಾಯಕ್ಕಾಗಲ್ವಾ? 8 ಗಂಟೆಗೆ ಸರಿಯಾಗಿ ಬನ್ನಿ, ಉತ್ತರ ಕೊಡ್ತೀನಿ, ಸರಿನಾ? 8 ಗಂಟೆಗೆ ಸಿಗ್ತೀರಾ? ಹಾಗಿದ್ರೆ ನಾನು ಎಲ್ಲಿ ಬರಲಿ ಸ್ನೇಹ ಅವರೇ? ನಿಮ್ಮ ಹೆಸರನ್ನು ಬರಲ್ಲ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.